ಒಂದು ನಿಮಿಷ ಇರಿ, ಒಂದು ನಾನು ಹೇಳೋದನ್ನು ಕೇಳಿ. ಮೊದಲಿಗೆ ಆವತ್ತು ನಾನು ಹಾಗೆ ನಡ್ಕೊಂಡಿದ್ದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಐ ಆಮ್ ಸಾರಿ. ಅಯ್ಯೋ, ನಿಮಗೊಂದು ನಿಜ ಹೇಳ ಭಾವ, ನಾನು ನಿಮಗೆ ಮಾವನ ಮಗಳೇ ಆಗಬೇಕು. ನಂದು ಹೇಳಿದ್ದು ಸರಿನೇ ಕಣಕ್ಕೋಣ. ನಿನ್ನನ್ನು ಯಾಮಾರಿಸೋದು ತುಂಬಾ ಸುಲಭದ ಕೆಲಸ. ದೇವರಾಣೆಗಳು ನೀವು ನಮ್ಮ ನಂದಿತಾ ಅದಕ್ಕೆ ಅವ್ರ ಅಕ್ಕ ಆಗಬೇಕು ಅನ್ನೋ ವಿಷಯ ನಂಗೆ ಗೊತ್ತೇ ಇರಲಿಲ್ಲ. ಹೌದು ರಾಮು ಅವರೇ, ನಾನು ಊರಲ್ಲಿ ಇರಲಿಲ್ವಲ್ಲ, ಹಾಗಾಗಿ ನಾನು ಯಾರಿಗೂ ಗೊತ್ತಿಲ್ಲ. ಅದು ಅಲ್ಲದೆ ನಮ್ಮ ಯಜಮಾನರು ಗೌರ್ಮೆಂಟ್ ಆಫೀಸರು, ಯಾವಾಗ ಬೇಕಾದರೂ ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಫರ್ ಆಗ್ತಾರೆ. ಸೊ ಸದ್ಯಕ್ಕೆ ಈ ಊರು. ಯಾಕೆ ಯಾಕೆ ನಗ್ತಾ ಇದ್ದೀರಾ? ನಾನುವೇ ಹಿಂಗೆ ನಮ್ಮವ್ರಿಗೆ ಟ್ರಾನ್ಸ್ಫರ್ ಆದಾಗ ಎಲ್ಲಂದ್ರಲ್ಲಿ ಹೋಯ್ತಾ ಇರಬೇಕಾಯ್ತದಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಓ, ನಿಮ್ಗೆ ಹೇಳಿರಲಿಲ್ಲ ಅಲ್ಲೂರ, ನಮ್ಮವರು IAS ಆಫೀಸರ್ ಆಗೋಕ್ಕೆ ಓದ್ತವ್ರೆ. ಇನ್ನೇನು ಪರೀಕ್ಷೆ ಬರೆದು ಬಿಡ್ತಾರೆ, ಆಮ್ಯಾಕೆ ನೋಡಿ ಐತೆ ಹಬ್ಬ. ಹೌದಾ? ಇಟ್ಸ್ ನೈಸ್, ಒಳ್ಳೇದಾಗಲಿ. ಅದು ಸರಿ ರಾಮು ಅವರೇ, ನೀವೆಲ್ಲಿ ಕೆಲಸ ಮಾಡ್ತಾ ಇರೋದು? ವಾಟರ್ ಕ್ಯಾನ್ ಫ್ಯಾಕ್ಟ್ರಿನಾಗೆ ಅದಕ್ಕೆ ಮನೆಗೆ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರ್ತೀನಿ. ಅಲ್ಲ ರಾಮು ಅವರೇ, ನೀವು ಓದಿಲ್ಲ, ಅವಿದ್ಯಾವಂತರು, ಮಾಡ್ತಾ ಇರೋದು ಸಣ್ಣ ಕೆಲಸ, ಸಂಬಳನೂ ಕಡಿಮೆ, ಪರ್ಮನೆಂಟು ಅಲ್ಲ. ಜಾನಕಿನ ಅಷ್ಟು ದೊಡ್ಡ ಓದು ಹೇಗೆ ಓದಿಸ್ತೀರಾ? ಅದು ಹೆಂಗೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ, ಆದರೆ ಪಕ್ಕ ನಮ್ಮವ್ರು IAS ಆಫೀಸರ್ ಆಗೇ ಆಯ್ತಾರೆ ಅನ್ನೋದು ಮಾತ್ರ ದೇವ್ರಣೆಗಳು ಗೊತ್ತು. ಸರ್ ನಮಸ್ಕಾರ. ನಮಸ್ತೆ. ವಿಶು, ಇವ್ರು ಯಾರು ಗೊತ್ತಾ? ಅಪ್ಪಣ್ಣ ಸಾಹೇಬ್ರು ದೊಡ್ಡ ಮಗ ರಾಮು. ಇವರು ಅಪ್ಪಣ್ಣ ಸಾಹೇಬ್ರು ಮಗ ರಾಮು ಅವರ. ಹೇಗಿದ್ದೀರಾ? ಸೂಪರ್ ಸರ್. ನೀವೇನಿಲ್ಲಿ? ಏನಾದರೂ ಕೆಲಸ ಬೇಕಾಯ್ತಾ? ಏ ಹಂಗೇನಿಲ್ಲ ಸರ್, ನಾನು ಮನೆಗೆ ವಾಟರ್ ಕ್ಯಾನ್ ಹಾಕ್ಬಿಟ್ಟು ಹೋಗಮ್ಮ ಅಂತ ಬಂದೆ. ವಾಟರ್ ಕ್ಯಾನಾ? ಹ್ಞೂ ಸರ್, ಅದೇ ನನ್ನ ಕೆಲಸ. ವಾಟ್? ಅಲ್ಲ ರಾಮು ಅವರೇ, ಸಾಹೇಬ್ರು ಮಗ ಆಗಿ ಇಂಥ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಅದು ವಿಶು, ಏನಿದು ನೀವು ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಪಾಪ ಅವ್ರು ಏನು ಅಂತ ಉತ್ತರ ಕೊಡ್ತಾರೆ. ಈಗ ಇವರು ದೊಡ್ಡ ಮನೆಯಲ್ಲಿಲ್ಲ, ಸೆಪ್ರೇಟ್ ಆಗಿದ್ದಾರೆ. ಓ ಸಾರಿ. ಏ ಅದೇನು ಪರವಾಗಿಲ್ಲ ಬಿಡಿ. ಸರಿ, ಹಂಗಾರೆ ನಾನು ಬರ್ತೀನಿ. ಒಂದು ನಿಮಿಷ ರಾಮಣ್ಣವ್ರೆ, ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಸರಿ, ಬರ್ತೀನಿ. ಸರಿ, ಬರ್ತೀನಿ. ಆಹಾ, ಅಬ್ಬಾ, ಚಂದ್ರನ ಬೆಳಕು. ನಮ್ಮರೇ ಅಲ್ಲಿ ನೋಡಿ, ಅಲ್ಲಿ ಬೆಳದಿಂಗಳು. ಬನ್ನಿ ಬನ್ನಿ ಅಂತ ಸ್ವಾಗತ ಕೋರ್ತೈತೆ. ಅವ ಅದೇನು ಹೇಳಿ? ಚಂದ್ರ ಹೇಳಿ. ಚಂದ್ರ? ನನ್ನವ್ವ. ಅಮ್ಮ, ನಿಮಗೆ ಇನ್ನೂ ಒಂದು ಹೇಳ್ಕೊಡ್ತೀನಿ, ಹೇಳ್ತೀರಾ? ನಾನು ಯಾರು? ರಾಮ. ಇವರು ಜಾನಕಿ. ಅಯ್ಯೋ ಅಮ್ಮ. ಅದು ಏ ಅಮ್ಮ, ಈಗ ತಾನೇ ಹೇಳ್ಕೊಟ್ನಲ್ಲ, ಅದೇ ಹೇಳಿ. ಚಂದ್ರ.
ಆ ಸೂಪರ್ ನನ್ನಮ್ಮ. ಅವ ಈಗ ಇದೆಯೋಳಿ, ನಾನು ರಾಮ, ಅದು ಚಂದ್ರ, ಎರಡು ಸೇರಿದ್ರೆ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ. ಅವ್ವ ಸೂಪರ್ ನೀವು. ನೀವು ವೆರಿ ವೆರಿ ಗುಡ್ ಬಾಯ್. ರಾಮೋರೆ ತಪ್ಪು ಅದು. ನಮ್ಮವ್ರೆ, ನಾನು ಪಕ್ಕಾ ಶ್ರೀರಾಮಚಂದ್ರನಯ್ಯ. ಇದುವರೆಗೂ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಿಲ್ಲ, ಗೊತ್ತಾ? ಅಯ್ಯೋ ಪೆದ್ದ ಪೈಲು ಅಂದ್ರೆ ಅಮ್ಮಂಗೆ ಗುಡ್ ಬಾಯ್ ಎಲ್ಲ ಹೇಳೋದು, ಗುಡ್ ಗರ್ಲ್. ಅದಾ? ವಾಕೆ ವಾಕೆ ತಿದ್ಕತೀನಿ. ನಮ್ಮರೆ ಇವಾಗ ಊಟ ಬಿಡಿಸಿ, ಸ್ಯಾನೆ ಹೊಟ್ಟೆ ಸಿತೈತೆ. ಅಲ್ಲಿ ನೋಡಿ, ಅಲ್ಲಿ ಬೆಳೆದಿಂಗಳು, ಬಿಸಿ ಬಿಸಿ ಊಟ, ಈ ತಂಗಾಳಿ, ಅಬ್ಬಾಬಾಬಾಬಾ, ಇದು ಸಂತೋಷ ಅಂದ್ರೆ. ಅವ ಕಾಸಿದ್ರೆ ಬರೀ ಕಟ್ಟಡ ಕಟ್ಬೋದು ಅಷ್ಟೇಯ. ಆ ಕಟ್ಟಡ ಮನೆ ಆಗಬೇಕು ಅಂದರೆ ಮನ್ಸು ನೆಮ್ಮದಿಯಾಗಿರ್ಬೇಕು ಅಲ್ವಾ? ಏನಂತೀರ ನಮ್ಮರೆ? 100% ಪೈಲ್ವಾನ್ರೆ. ಅಬ್ಬಾಬಾಬಾಬಾ, ಬೊಂಬಾಟಾಗೈತೆ. ನಮ್ಮರೆ ನಿಮ್ಮ ತವ ಹೇಳದೆ ಮರ್ತೋಗ್ಬಿಟ್ಟೆ. ನಾನಿವತ್ತು ತಹಶೀಲ್ದಾರ್ ಮನೆಗೆ ಹೋಗಿದ್ದೆ. ತಹಶೀಲ್ದಾರ್ ಮನೆಗ ಯಾಕೆ? ನೀರಿನ ಕ್ಯಾನ್ ಹಾಕೋಕೆ. ಮೊದಲು ಹೆಂಗಪ್ಪ ಇವ್ರು ಮನೆಗೆ ಹೋಗೋದು ಅಂತ ಚಿಂತೆ ಆಗ್ಬಿಟ್ಟಿತ್ತು. ನಾನು ಕೆಲಸ ಮಾಡ್ಕೊಂಡು ಹೋಗುಮ ಅಂತ ಹೋದೆ. ನಮ್ಮರೆ ಏನು ಗೊತ್ತಾ, ತಹಶೀಲ್ದಾರ್ ಹೆಂಡ್ತಿ ಅವರಲ್ಲ, ಕಾದಂಬರಿ ಅವರು ನಮ್ಮ ನಂದಿತ ಅತ್ತಿಗೆಗೆ ಅಕ್ಕ ಆಗ್ಬೇಕಂತೆ. ಛೇ, ನಾನು ಅವತ್ತು ಅವ್ರನ್ನ ತೆಪ್ಪಾಗಿ ಅನ್ಕೊಬಿಟ್ಟಿದ್ದೆ. ಇವತ್ತು ಅವರೇ ಬಂದು ನನ್ನ ತವಾಗ ಸಮಯ ಕೇಳಿದ್ರು, ಗೊತ್ತಾ? ಕ್ಷಮೆನಾ? ಯಾಕೆ? ಅವತ್ತು ನಮ್ಮ ತವ ತೆಪ್ಪಾಗಿ ನಡ್ಕೊಂಡಿದ್ದಕ್ಕೆ. ಮತ್ತೆ ಇನ್ನೊಂದು ಹೇಳಿದ್ರು. ಏನು? ಅದೇ ನೀವು IAS ಓದ್ತಾ ಇದ್ದೀರಲ್ಲ, ಅದಕ್ಕೆ ಏನಾರ ಸಹಾಯ ಬೇಕಂದ್ರೆ ಕೇಳಿ ಅಂತ ಹೇಳಿದ್ರು. ಅವರು ತಹಶೀಲ್ದಾರ್ ಸಾಹೇಬರು ಅವ್ರದ್ದು ಫೋನ್ ನಂಬರ್ದು ಕಾರ್ಡ್ ಬೇರೆ ಕೊಟ್ಟವ್ರೆ. ಅವರಿಂದ ನಮ್ಗೊಂದು ನಯಾ ಪೈಸದ ಸಹಾಯ ಏನೂ ಬೇಕಾಗಿಲ್ಲ ರಾಮೋರೆ. ಅಯ್ಯೋ ನಮ್ಮವ್ರೆ, ಏನೋ ನಾನೇ ಹೋಗಿ ಅವ್ರ ತವ ಸಹಾಯ ಕೇಳ್ದಂಗೆ ಕೋಪ ಮಾಡ್ಕೊತಾ ಇದ್ದೀರಲ್ಲ ನೀವು. ಅವ್ರು ಒಳ್ಳೆ ಮನಸ್ಸಿಂದ ಹೇಳಿದ್ನ ನಾನು ಹೇಳ್ದೆ ಅಷ್ಟೇಯ. ಅದಕ್ಕೆ ಯಾಕೆ ಆಟೊಂದು ಕೋಪ ಮಾಡ್ಕೋತೀರಿ? ಅನ್ನ ಸರಿ, ಅಮ್ಮಂಗೆ ಅನ್ನ ಬಿಡಿಸಿ ತಗೊಳ್ಳಿ. ಸರಿ, ನಮಗೆ ಯಾರ ಸಹಾಯನೂ ಬೇಡ. ನಾಳೆಗೆ ನಾವೇ ಹೋಗ್ಬಿಟ್ಟು ಪ್ಯಾಟಲ್ಲಿ ನಿಮ್ಗೆ ಯಾವ್ಯಾವ ಪುಸ್ತಕ ಬೇಕೋ ಎಲ್ಲ ತಗೊಬರಮ್ಮ, ಓಕೆನಾ? ನಾಳೆನಾ? ಇಲ್ಲ ಇಲ್ಲ, ನಾಳೆ ಆಗಲ್ಲ ರಾಮೋರೆ. ಯಾಕೆ? ಅದು ನಾಳೆ ನಾನು ಮತ್ತು ಅನು ಯಾರ್ಯಾರು UPSC ಎಕ್ಸಾಮ್ ಕಟ್ಟಿದಾರೋ ಆ ಹುಡುಗಿರ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾಳೆ ಆಗಲ್ಲ ರಾಮೋರೆ. ಓ, ಒಳ್ಳೆಯದೇ. ಸರಿ ಬಿಡಿ, ನೀವು ಬನ್ನಿ, ನಾವು ನಾಡಿದ್ದು ಹೋಗಮ್ಮ, ಸರಿನಾ? ನಮ್ಮರ ಊಟ ಮಾಡಿ. ಹಲೋ ಸಿಸ್ಟರ್. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ ಅಂತ ನನಗೆ ಹೇಳ್ತಿದ್ದವಳು ಈಗ ನೋಡು ನನ್ನನ್ನು ನೀನೇ ಮರ್ತುಬಿಟ್ಟೆ. ನಾನೇನು ಮರ್ತಿಲ್ಲ ಅಕ್ಕ, ಇಲ್ಲಿನ ಪರಿಸ್ಥಿತಿ ಆ ರೀತಿ ಇತ್ತು ಅಷ್ಟೇ. ಅಂದರೆ ಇಸ್ ಎವ್ರಿಥಿಂಗ್ ಓಕೆ? ಯಾ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಕೆ, ಶಬಾಷ್. ಅಂದರೆ
ಯಾವುದೇ ತೊಂದರೆ ಇಲ್ಲದೆ ಸಿಂಹಿಣಿ ಗುಹೆ ಸೇರಿದ್ಲು ಅಂತ ಹೇಳ್ಬೋದಾ? ಬೇಟೆಗೆ ತಯಾರಾಗ್ತಿದೆ ಅಂತಲೇ ಅನ್ಬಹುದು. ಹಾಂ ನಂದು, ನಾನು ಯಾಕೆ ಫೋನ್ ಮಾಡಿದೆ ಗೊತ್ತಾ? ಒಂದು ಮುಖ್ಯವಾದ ಮಜವಾದ ವಿಷಯ ಹೇಳೋಣ ಅಂತ. ಮಜವಾದ ಸುದ್ದಿನ? ಏನದು? ನಿಮ್ಮ ಭಾವ, ಓ ಐ ಆಮ್ ಸಾರಿ, ಆ ಕೋಣ ನಮ್ಮ ಮನೆಗೆ ಬಂದಿದ್ದ ನಂದು. ವಾಟ್? ಅವನು ಯಾಕೆ ಅಲ್ಲಿಗೆ ಬಂದಿದ್ದ? ಅವನೇನಾದರೂ ಅಲ್ಲಿ ಗಲಾಟೆ ಮಾಡ್ತಾ? ಆ ಟೀಚರೇ ಹೇಳಿ ಕಳ್ಸಿರ್ಬೇಕು ಅಕ್ಕ. ಓ ವೆಯ್ಟ್ ನಂದು, ನೀನನ್ನು ಆಟ ಆಡ್ಸೋಣ ಅಂತ ಅರ್ಧಂಬರ್ಧ ವಿಷಯ ಹೇಳಿದ್ರೆ ನೀನು ಅಷ್ಟರಲ್ಲಿ ಎಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಲ್ಲ. ಹಾಂ, ವಿಷಯ ಏನು ಅಂತ ಸರಿಯಾಗಿ ಹೇಳಕ್ಕ. ಓಹ್, ನಿಮ್ಗೆ ಹೇಳಿರಲಿಲ್ಲ ಅಲ್ಲೂರ? ನಮ್ಮವರು IAS ಆಫೀಸರ್ ಆಗೋಕ್ಕೆ ಓದ್ತವ್ರೆ. ಇನ್ನೇನು ಪರೀಕ್ಷೆ ಬರೆದು ಬಿಡ್ತಾರೆ. ಆಮ್ಯಾಕೆ ನೋಡಿ ಐತೆ ಹಬ್ಬ. ಓಹೋ, ಆ ಕೋಣ ಮನೆ ಮನೆಗೂ ವಾಟರ್ ಸಪ್ಲೈ ಮಾಡಿ ಅವನ ಹೆಂಡತಿನ IAS ಓದಿಸ್ತಾನಂತ. ಅವನು ದಡ್ಡತನಕ್ಕೆ ಮೆಚ್ಚಲೇಬೇಕು ಅಕ್ಕ. ಆದರೆ ಪಾಪ ನಂದು, ಇವತ್ತಿಂದ ಆ ಕೆಲಸಕ್ಕೂ ಕಲ್ಲು ಬಿತ್ತಲ್ಲ. ಹೌದಾ? ಹೇಗೆ? ರಿಯಲಿ? ಎಸ್. ಏ ಇಳಿಸಪ್ಪ, ಇಳಿಸು. ಸರ್ ನಮಸ್ಕಾರ. ಅದು ಫ್ಯಾಕ್ಟ್ರಿ ತ ಹೋದೆ, ನೀವು ಇರಲಿಲ್ಲ. ಅದಕ್ಕೆ ಏನೇ ಮಾಡೋದು ಅಂತಂದ್ಬಿಟ್ಟು ನಾನೇ ತಗೊಂಡೋಗಿ ಹಾಕ್ಬಾರಮ್ಮ ಅಂತ ಎತ್ಕೊಂಡೆ. ಇನ್ಮೇಲೆ ನೀನು ಕೆಲ್ಸಕ್ಕೆ ಬರಬೇಡಪ್ಪ. ಸರ್ ಯಾಕೆ ಸರ್? ಕೆಲಸಕ್ಕೆ ಬೇರೆಯವ್ರು ತೊಗೊಂಡಿದ್ದೀನಿ, ನೀನು ಬರೋದು ಬೇಡ. ಸರ್ ನಾನೇನು ತೆತ್ತು ಮಾಡಿದೆ ಸರ್? ಬೇರೆಯವ್ರನ್ನ ತಗೊಂಡಿವ್ನಿ ಅಂತ ಮೊದಲೇ ಹೇಳೋದು ತಾನೆ. ನಂದೇನಾದರೂ ತೆಪ್ಪಿದ್ರೆ ಧೈರ್ಯವಾಗಿ ತಲೆ ಎತ್ತಿ ಹೇಳಿ ಸರ್, ಹೊಂಟೋಗ್ಬಿಡ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ನಿನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ನಾನು ಫ್ಯಾಕ್ಟ್ರಿ ಮುಚ್ಚಿಸ್ತೀವಿ ಅಂತ ಕೆಲವು ರೋಡಿಗಳು ಹೇಳೋಗಿದ್ದಾರೆ. ನನಗೆ ಅವ್ರನ್ನ ಎದುರಾಕೊಳ್ಳೋ ಶಕ್ತಿ ಇಲ್ಲಪ್ಪ. ಅದು ಯಾವನ್ ಸರ್ ಅವನು? ಗೊತ್ತಿಲ್ಲ, ಆದರೆ ಜಗಳ ಗಲಾಟೆ ಬೇಡ, ಅರ್ಥ ಮಾಡ್ಕೊಳಪ್ಪ. ತಗೊಳ್ಳಿ. ಆಯ್ತಪ್ಪ. ಲೇ ಮಾರ, ಇದುವೇ ನಿನ್ನ ಕಡೆಯವರೇ ಮಾಡ್ತಾ ಇರೋದು ಅಂತ ನಂಗೆ ಸಂದಾಗ ಗೊತ್ತಕ್ಕಲ್ಲ. ಈ ಐಕ್ಳ ಯಾವ ನಾರ ಸಿಕ್ಕಾಕಳಿ ಆವಾಗೈತೆ. ಸರಿ, ನೀನು ಫ್ರೀ ಆದಾಗ ದೊಡ್ಡ ಮನೆಗೆ ಬಾ. ಖಂಡಿತ ಬರ್ತೀನಿ ನಂದು, ಬರ್ದೆ ಎಲ್ಲಿ ಹೋಗ್ತೀನಿ. ನಂದು, ಆ ಟೀಚರ್ ಹತ್ರ ಸ್ವಲ್ಪ ಹುಷಾರಾಗಿರು. ಯಾಕಕ್ಕ? ನಾವು ಅಂದ್ಕೊಂಡಿದ್ದಕ್ಕಿಂತ ಅವಳು ಸ್ವಲ್ಪ ಚುರುಕಾಗೇ ಇದ್ದಾಳೆ. ಆಫ್ಟರ್ ಆಲ್ ಒಂದು ರಿಂಗ್ ಟೋನ್ನ ಹಿಡ್ಕೊಂಡು ನಮ್ಮನ್ನೇ ಪತ್ತೆ ಹಚ್ಚಿ ಬಂದಿದ್ದಾಳೆ ಅಂದರೆ ಅವಳು ಸಾಮಾನ್ಯವಾದವಳಲ್ಲ. ಅಕ್ಕ, ನೀನು ಅವಳಿಗೆ ಬಿಲ್ಡಪ್ ಕೊಡಬೇಡ. ಅವಳು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು, ಜೊತೆಗೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅಷ್ಟೇ. ಸಮಯ ಮತ್ತು ಅವಕಾಶ ಎರಡೂ ನನ್ನ ಪರವಾಗಿರುವಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಈಗ ಸಮಯ ಮತ್ತು ಅವಕಾಶದ ಜೊತೆಗೆ ನನ್ನ ಮುದ್ದಿನ ಅಕ್ಕ ಕಾದಂಬರಿ ಇರುವಾಗ ನನಗೆ ಯಾವ ಭಯ ಇರುತ್ತೆ ಹೇಳು? ಲವ್ ಯು ನಂದು. ಲವ್ ಯು ಟು ಅಕ್ಕ. ಬಾಯ್. ನಂದಿತಾ ಅವ್ರೆ, ನಂದಿತಾ ಅವ್ರೆ. ಟೀಚರ? ಜಾನಕಿ,
ಜಾನಕಿ, ಏನು ಶಾರದಕ್ಕ ನೀವು? ಪಾಪ, ಎಷ್ಟೋ ದಿನ ಆದಮೇಲೆ ಜಾನಕಿ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಿರೋ ಸೊಸೆನ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋದಲ್ವಾ? ಶಾರದಕ್ಕ, ನಾನು ಬಂದಿರೋದು ಆರತಿ ತೆಗೆಸ್ಕೊಳಕ್ಕಲ್ಲ, ತೆಗಿಯೋಕೆ ಅಂತ ಹೇಳಿ. ಏನು ಹೇಳ್ತಿದ್ಯಾ ಜಾನಕಿ? ಬಾವ ಈಗ ಹೇಗಿದ್ದಾರೆ? ಅವ್ರು ಬೇಗ ಹುಷಾರಾಗ್ಲಿ ಅಂತ ನಾನು ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದೆ ಗೊತ್ತು. ಬಾ, ಪ್ರಸಾದ ಕೊಡ್ತೀನಿ. ಮಾವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿ ಈಗ ನೀವು ಮಾಡ್ತಿರೋದು ಸರಿ ಇದೆಯಾ? ಹೇಳಿ ಮಾವ, ರಾಮು ಅವ್ರಿಗೆ ಬಾಸ್ ಗುಮ್ಮಕ್ಕೆ ಕಾರಣ ಈ ನಂದಿತಾ ಅವರು. ಇದು ಗೊತ್ತಿದ್ರು ಇವ್ರನ್ನ ಮನೆಗೆ ಸೇರಿಸ್ಕೊಂಡಿದ್ದೀರಲ್ಲ ಮಾವ. ಜಾನಕಿ, ಆದ್ರೆ ನಂದಿತಾ ಹಾಗೆ ಮಾಡಿಲ್ಲ ಅಂತಿದ್ದಾಳಮ್ಮ. ಓಹೋ, ಈ ಸಲನೂ ಇನ್ಯಾವುದೋ ತರ ನಾಟಕ ಆಡಿ ಮನೆ ಒಳಗೆ ಸೇರ್ಕೊಂಡ್ರಾ? ಏನ್ ನಂದಿತ್ತವ್ರೆ, ಈ ಸಲ ಇನ್ನೇನು ಹೇಳಿ ಎಲ್ಲರೂ ಯಾಮಾರಿಸಿದ್ರಿ? ಅಲೋ ಮೇಡಮ್, ನಿಲ್ಸಿ ನಿಮ್ಮ ಮಾತನ್ನ. ಬಿಟ್ರೆ ಮಾತಾಡ್ತಾನೆ ಹೋಗ್ತಿರಲ್ಲ. ಅಲ್ಲ, ನಂದಿ ಮನೆ ಒಳಗಡೆ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಮೊದಲು ಈ ಮನೆ ಒಳಗೆ ಬರೋದಕ್ಕೆ ಅಧಿಕಾರ ಕೊಟ್ಟಿದ್ಯಾರು ನಿಮಗೆ? ಅಶೋಕ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಕೆ ಹೊಂಟೋಗು. ಏನು ಸಂಬಂಧ ಇಲ್ವಾ? ಶಾರದವ್ವ, ಇವ್ರು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ನನ್ನ ಹೆಂಡತಿ ಬಗ್ಗೆ. ಹಲೋ ಮಿಸ್ಟರ್ ಅಶೋಕ್, ನಿಮ್ಮ ಹೆಂಡತಿ ವಿರುದ್ಧ ನಾನು ಮಾತಾಡ್ತಿರೋದಕ್ಕೆ ನೀವು ಅವ್ರ ಪರವಾಗಿ ನಿಲ್ತಿರೋದನ್ನ ನಾನು ಮೆಚ್ತೀನಿ. ಅದು ಗಂಡಂಗಿರ್ಬೇಕಾಗಿರೋ ಕಾಳಜಿನೇ. ಆದರೆ ಒಳ್ಳೆ ಗಂಡಂಗೆ ಇನ್ನೊಂದು ಕರ್ತವ್ಯನೂ ಇದೆ. ಏನು ಗೊತ್ತಾ? ತನ್ನ ಹೆಂಡತಿ ತಪ್ಪು ಮಾಡಿದಾಗ ಅದನ್ನು ಪ್ರಶ್ನೆ ಮಾಡೋದು. ಮದುವೆ ಆದಾಗಿಂದ ಇಲ್ಲಿವರೆಗೂ ಯಾವತ್ತಾರು ಒಂದು ದಿನ ಪ್ರಶ್ನೆ ಮಾಡಿದ್ದೀರಾ ನಿಮ್ಮ ಹೆಂಡತಿನ? ಹೆಂಡತಿ ಪರವಾಗಿ ನಿಂತಿದ್ದೀರಲ್ಲ, ಅವರು ನಿಮ್ಮ ಅಣ್ಣನ್ನ ಸಾಯ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ನಿಮಗೆ ಗೊತ್ತಾ?